ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 11 ಪಿ. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ನಿರೂಪಿಸಿ. ಬೆಳಕಿನ ಪ್ರತಿಫಲನ ಅಂದ್ರೆ ಈಗ ಒಂದು ವಸ್ತುವಿನ ಮೇಲೆ ಬಿದ್ದಂತಹ ಬೆಳಕು ಪ್ರತಿಫಲಿಸಿ ಹೋದ್ರೆ ಅಥವಾ ಮರಳಿ ಪ್ರತಿಫಲನ ಅಂತ ಕರಿತೀವಿ. ಹಾಗಿದ್ರೆ ಪ್ರತಿಫಲನದ ನಿಯಮಗಳನ್ನ ನಿರೂಪಿಸಲಿಕ್ಕೆ ಹೇಳಿದ್ದಾರೆ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಇದು ಪತನ ಕಿರಣ. ಇದು ಪತನ ಕಿರಣ. ಇದು ಪ್ರತಿಫಲಿತ ಕಿರಣ. ಇದು ಲಂಬ. ಪತನ ಬಿಂದುವಿನಲ್ಲಿ ಪತನ ಮೇಲ್ಮೈಗೆ ಎಳೆದ ಲಂಬ. ಪತನ ಬಿಂದುವಿನಲ್ಲಿ ಪತನ ಮೇಲ್ಮೈಗೆ ಎಳೆದ ಲಂಬ. ಈಗ ಪತನ ಕೋನ ಅಂದ್ರೆ ಯಾವುದು? ಪತನ ಕಿರಣ ಮತ್ತೆ ಲಂಬದ ನಡುವೆ ಇರುವಂತಹ ಕೋನ ಪತನ ಕೋನ ಐ ಅಂತ ಅನ್ಕೊಳ್ಳುವ. ಕೋನ ಐ. ಈಗ ಪ್ರತಿಫಲನ ಕೋನ ಅಂದ್ರೆ ಪ್ರತಿಫಲಿತ ಕಿರಣ ಮತ್ತೆ ಲಂಬದ ನಡುವಿನ ಕೋನ. ಇದನ್ನ ಆರ್ ಅಂತ ಇಂಡಿಕೇಟ್ ಮಾಡ್ತಾರೆ. ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮನಾಗಿರುತ್ತದೆ. ಎರಡನೇದು, ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿ ಇರುತ್ತವೆ. ಪತನ ಕಿರಣ ಇರಬಹುದು, ಪ್ರತಿಫಲಿತ ಕಿರಣ ಇರಬಹುದು, ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಇರಬಹುದು. ಇವು ಮೂರು ಒಂದೇ ಸಮತಲದಲ್ಲಿ ಇರುತ್ತದೆ. ಇದು ಪ್ರತಿಫಲನದ 2 ನಿಯಮಗಳು. ಥ್ಯಾಂಕ್ ಯು.